Hi friends, welcome back to my YouTube channel. ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ಸಂಡೇ ಅಂದ್ರೆ 10 o'clock ಆಗಿದೆ ಟೈಮ್ ಬಂದು. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಬಂದು ಒಂದು ನ್ಯೂ ವ್ಲಾಗ್ ಆಗಿದೆ. ಬನ್ನಿ ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತೆ ಏನು ಎತ್ತ ನಾನು ನನ್ನ ಮನೆಯಲ್ಲಿ ನನಗೆ ಬಂದಂತ ರೆಸಿಪಿ ಅಥವಾ ನಾನು ಏನು ಸ್ಪೆಷಲ್ ಮಾಡ್ತೀನಿ ಅದನ್ನ ನಾನು ಏನು ನಡೆಯುತ್ತೆ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಏನ್ ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂದ್ರೆ ಸುಮಾರು 3 ರಿಂದ 4 ತಿಂಗಳಾಗೋಗ್ಬಿಡ್ತು. ನಾನು ದೋಸೆ ಅಂತಾನೆ ಮಾಡಿಲ್ಲ. ಏನಿದೆಯೋ ಗೊತ್ತಿಲ್ಲ. ನಾನು ದೋಸೆಗೆ ನೆನಾಕ್ಬೇಕು, ಅದನ್ನು ರುಬ್ಬೇಕು ಅಂದ್ರೆ ಇವತ್ತಿಗೂ ಆಗಲ್ಲ, ಅದೊಂದು ಬೋರು. ಬಟ್ ದೋಸೆ ಇಷ್ಟ ನನಗೆ. ನಾನು ಎಲ್ಲೇ ಹೊರಗಡೆ ಹೋದ್ರೆ ಜಾಸ್ತಿ ಆರ್ಡರ್ ಮಾಡೋದೇ ನಾನು ದೋಸೆನ, ಅದನ್ನು ಮಸಾಲೆ ದೋಸೆ ಅಂದ್ರೆ ತುಂಬಾ ಇಷ್ಟ. ಬಟ್ ಆದ್ರೆ ದೋಸೆ ಮಾತ್ರ ನೆನಾಕ್ಬೇಕು, ಅದನ್ನ ರುಬ್ಬೇಕು ಅಂದ್ರೆ ದೊಡ್ಡ ತಲೆನೋವು ನನಗೆ. ತುಂಬಾ ಬೋರಿಂಗ್ ಆಗುತ್ತೆ, ತುಂಬಾ ಸಿಟ್ಟು ಬರುತ್ತೆ. ಅದಕ್ಕೆ 4 ತಿಂಗಳು ಗ್ಯಾಪ್ ತಗೊಂಡ್ಬಿಟ್ಟೆ. ಮನೇಲಿ ನಾನು ದೋಸೆನೇ ಮಾಡಲಿಲ್ಲ. ಇನ್ನೂ ಒಂದು ನಾನೊಬ್ಳೆ ಮಾತ್ರ ತಿನ್ಬೇಕು. ದೋಸೆ ಮಾಡಿದ್ರೆ ನನ್ನ ಮಗಳು ತಿನ್ನೋದಿಲ್ಲ. ಅವಳು ಕೂಡ ದೋಸೆ ಹೇಟ್ ಮಾಡ್ತಾಳೆ. ಬಟ್ ಆದ್ರೆ ಇತ್ತೀಚಿನ ಒಂದು ತಿಂಗಳಿಂದ ಸುಮಾರು ಪರವಾಗಿಲ್ಲ. ದೋಸೆ ಅಂತಂದ್ರೆ ಬೆಣ್ಣೆ ದೋಸೆ ತಿನ್ಸಿ ಅಭ್ಯಾಸ ಮಾಡ್ಬಿಟ್ಟಿದೀನಿ. ಈ ಊರಲ್ಲಿ ನಮ್ಮ ಊರಲ್ಲಿ ಒಂದು ಹೋಟ್ಲ್ ಇದೆ, ಚೆನ್ನಾಗಿದೆ. ಅಲ್ಲಿ ದೋಸೆ ಚೆನ್ನಾಗಿ ಮಾಡ್ತಾರೆ. ಬೆಣ್ಣೆ ದೋಸೆ ಅಂತ ಮಾಡ್ತಾರೆ. ಬಟ್ ಬೆಣ್ಣೆ ಹಾಕಿರೋದು ನಾನು ಕಾಣೆ. ಬಟ್ ಆಯಿಲ್ ಕ್ವಾಂಟಿಟಿ, ಬೆಣ್ಣೆ ಕ್ವಾಂಟಿಟಿ ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆನೆ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ನನ್ನ ಮಗಳು ಇಷ್ಟಪಟ್ಟಿದ್ದಾಳೆ ಅಂತ ಅನ್ಸುತ್ತೆ. ಬಟ್ ಬೆಣ್ಣೆ ದೋಸೆ ಕೊಡಿ ಅಂದ್ರೆ ಕೊಡ್ತಾರೆ. ಮಸಾಲೆ ದೋಸೆ ಬೇರೆ ಸಪ್ರೇಟ್ ಇರುತ್ತೆ. ಬೆಣ್ಣೆ ದೋಸೆನ ತಿನ್ಸಿ ಅಭ್ಯಾಸ ಮಾಡ್ಬಿಟ್ಟಿದೀನಿ. ಹಾಗಾಗಿ ಇವಾಗ ಸ್ವಲ್ಪ ಇತ್ತೀಚಿನ ಒಂದು ದಿನಗಳಲ್ಲಿ ಅವಳು ಒಂದು 25 ಡೇಸ್ ಮೇಲೆ ಆಯ್ತು. ಸೊ ಸುಮಾರು ಒಂದು ತಿಂಗಳಿಂದ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋದ್ರೆ ಅವಳು ದೋಸೆನ ಆರ್ಡರ್ ಮಾಡ್ತಾಳೆ, ದೋಸೆ ತಿಂತೀನಿ ಅಂತೇಳಿ. ಬಟ್ ಇಡ್ಲಿ ಮಾತ್ರ ಮುಟ್ಟೋದಿಲ್ಲ. ಬಟ್ ನನಗೆ ಇಡ್ಲಿ ಫೇವರ್ ಆಗ್ಬಿಟ್ಟಿದೆ ಇವಾಗ. ಅದರಲ್ಲೂ ಇಡ್ಲಿ ಈಗೊಂಥರ ಸ್ಪೆಷಲ್ ಆಗಿ ಏನು ಅಂತಂದ್ರೆ ರವೆ ಇಡ್ಲಿ ಅಂತ ಬರುತ್ತೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ರವೆ ಇಡ್ಲಿ ಅಂದ್ರೆ ಮಾಮೂಲಿ ಮುಂಚೆ ಮಾಡ್ತಿದ್ರಲ್ಲ ಆ ತರ ರವೆ ಇಡ್ಲಿ ಅಲ್ಲ, ಇದು ಒಂಥರ ರವೆ ಇಡ್ಲಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಆ ರವೆ ಇಡ್ಲಿ ಅದ್ರ ಜೊತೆ ಬಿಸಿ ಇರಬೇಕು. ನನಗೆ ಏನು ಅಂತಂದ್ರೆ ಈ ಒಂದು ಉದ್ದಿನ ವಡ ಅದಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ನಾನು ದೋಸೆಯಿಂದ ಇವಾಗ ಇಡ್ಲಿಗೆ ಶಿಫ್ಟ್ ಆಗಿದ್ದೀನಿ. ನನ್ನ ಮಗಳು ಪಲಾವಿಂದ ದೋಸೆಗೆ ಶಿಫ್ಟ್ ಆಗಿದ್ದಾಳೆ. ಹಾಗಾಗಿ ದೋಸೆಗೆ ನೆನಾಕಿದ್ದೆ. ಅದರಲ್ಲೂ ಸೋನಾ ಮಸೂರಿ ಅಕ್ಕಿನ ನೆನಾಕಿ ಮಾಡೋ ದೋಸೆ ಇವತ್ತು. ನಾನು ಅದನ್ನ ಹೇಗೆ ಬರುತ್ತೆ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತು ದೋಸೆಗೆ ಏನಪ್ಪ ಕಾಂಬಿನೇಷನ್ ಅಂತ ಅಂದ್ರೆ ಬನ್ನಿ ನೋಡೋಣ ಏನ್ ಮಾಡ್ತೀನಿ ಅಂತ. ನನಗೆ ಸುಮಾರು 1, 2, 3 ಥಾಟ್ಸ್ ಇದು. ಈ ಪಲ್ಯ ಮಾಡ್ಲಾ, ಈ ಚಟ್ನಿ ಮಾಡ್ಲಾ, ಅಥವಾ ಈ ಒಂದು ಪಲ್ಯ ಚಟ್ನಿ ಎರಡರಲ್ಲೂ ಕೂಡ ಯಾವ್ದು ಮಾಡ್ಲಿ ಏನು ಅಂತ ತುಂಬಾ ಕನ್ಫ್ಯೂಸ್ ಅಲ್ಲಿ ಇದೀನಿ. ನೋಡೋಣ ಫ್ರಿಡ್ಜ್ ಓಪನ್ ಮಾಡಿದಾಗ ಮನೇಲಿ ಏನಿದೆ ಏನಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪಲ್ಯ ಅನ್ನೋಂಥದ್ದು. ಬಟ್ ಆದ್ರೆ ದೋಸೆ ಮಾತ್ರ ಸೋನಾ ಮಸೂರಿ ಅಕ್ಕಿಂದ ಮಾಡೋಂಥ ದೋಸೆಗೆ ಯಾವ ಪಲ್ಯ ಮಾಡ್ತೀನಿ ಏನು ಎತ್ತ ಅಂತ ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಬಟ್ 3 ಆಪ್ಷನ್ ಅಲ್ಲಿ ಯಾವ್ದು ಮಾಡ್ತೀನೋ ಗೊತ್ತಿಲ್ಲ. ಅದ್ರ ಜೊತೆಗೆ ನೋಡೋಣ ಹೇಗೋಗುತ್ತೆ ಏನೋ ಇವತ್ತಿನ ವ್ಲಾಗ್ ಅಲ್ಲಿ. ನಾನು ಕೂಡ ಈ ಕ್ಷಣಕ್ಕೂ ಕೂಡ ನಾನು ಇವತ್ತು ಏನ್ ಪಲ್ಯ ಮಾಡ್ತೀನಿ ಅಂತ ನನಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ನನಗೆ. ಬಟ್ ಥಿಂಗ್ಸ್ ಮಾತ್ರ 3 ಇದಾವೆ, 3 ಥಾಟ್ಸ್ ಅಲ್ಲಿ ಇದಾವೆ, ಚಾಯ್ಸ್ ಇದಾವೆ. ಅದ್ರಲ್ಲಿ ಯಾವ್ದು ನಾನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮಾಡಿದಾಗ ತಿಂದಾಗ ಅದು ಗ್ಯಾರಂಟಿ ಇದು ಮಾಡಿದೆ ಅಂತೇಳಿ. ಬನ್ನಿ ನೋಡೋಣ. ಇವತ್ತು ಮಸಾಲೆ ದೋಸೆ ತರ ಮಾಡ್ಬೇಕು ಅಂತೇಳಿ ಸೋನಾ ಮಸೂರಿನ ಅಕ್ಕಿನ ಹಾಕಿ ನಾನು ಅಪರೂಪಕ್ಕೆ 4 ತಿಂಗಳ ನಂತರ ಮಾಡ್ತಾ ಇರೋದು ದೋಸೆಗೆ ಯಾವ ಒಂದು ಕಾಂಬಿನೇಷನ್ ಪಲ್ಯ ಅಥವಾ ಚಟ್ನಿನ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ತಿಂಡಿ ಮಾಡುವಾಗ ಏನಿದೆ ತರಕಾರಿ ಅಂತ ನಂಗೆ ಯೋಚನೆ ಇಲ್ಲ. ಚಟ್ನಿ ಮಾಡಿದೆ ಅಂತೂ ನಮ್ಮ ಮನೆಗೆ ಮೊದಲು ಖಾಲಿನೇ ಆಗಲ್ಲ. ಮೊಟ್ಟೆ ಇದಾವೆ. ಮೊಟ್ಟೆನ ಯೂಸ್ ಮಾಡ್ಕೊಂಡು ಊರಿಗೆ ಹೋಗೋಕ್ಕಿಂತ ಮುಂಚೆ ತಗೊಂಬಂದಿದ್ದಂಥ ಮೊಟ್ಟೆನ ಯೂಸ್ ಮಾಡ್ಕೊಂಡು ನೋಡೋಣ, ಟ್ರೈ ಮಾಡ್ತೀನಿ. ಮೊಟ್ಟೆನ ಯೂಸ್ ಮಾಡ್ಕೊಂಡು ಮಾಡೋಣ ಪಲ್ಯ. ಇಲ್ಲಿ ಫ್ರೆಂಡ್ಸ್ ಏನು ಅಂತಂದರೆ ಏನು ಮಾಡೋದಂತಾರೆ ಥಾಟ್ಸ್ ಇರಲಿಲ್ಲಲ್ವ ನನಗೆ. ಹಾಗಾಗಿ ಫ್ರಿಜ್ಜಲ್ಲಿ ನೋಡಿದಾಗ ಮೊಟ್ಟೆ ಸಿಕ್ಕು. ಮೊಟ್ಟೆದು ಪಲ್ಯ ಮಾಡಿದರೆ ಒಂದು ಸ್ವಲ್ಪ ಮಟ್ಟಿಗೆ 1-2 ದೋಸೆ ನಮ್ಮ ಆಶಾ ತಿಂತಾಳೆ ಅಂತ ಒಂದು ಕಾನ್ಫಿಡೆಂಟ್ ಇತ್ತು. ಹಾಗಾಗಿ ಈ ಒಂದು ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ಫರ್ಮೆಂಟ್ ಆಗಿದೆ ಈ ಒಂದು ಬ್ಯಾಟರ್ ಅಂತೇಳಿ ಅಲ್ವಾ. ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ. ಮಿಕ್ಕಿದ್ದಂಥ ಕೆಲವೊಂದು ಟೈಮಲ್ಲಿ ಚಳಿಗಾಲದಲ್ಲಿ ಬೇರೆ ಒಂದು ಟೈಮಲ್ಲಿ ಈ ಥರ ಚೆನ್ನಾಗಿ ಇಟ್ಟು ಫರ್ಮೆಂಟ್ ಆಗಿರೋದೇ ಇಲ್ಲ. ಅವಾಗ ದೋಸೆ ಚೆನ್ನಾಗಿ ಬಂದಿರಲ್ಲ, ಸ್ಮೂತ್ ಇರಲ್ಲ, ಒಂಥರ ಗಟ್ಸಾಗಿರುತ್ತೆ. ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು. ದೋಸೆ ಇಟ್ಟು ನೋಡಿದ್ರೇ ತುಂಬಾ ಇಷ್ಟ ಆಗ್ತಾಯಿತ್ತು, ಎಷ್ಟೊತ್ತಿಗೆ ದೋಸೆ ಹೋಗ್ತಿರೋ ಅಂತೇಳಿ. ಬಟ್ ಆದರೆ ದೋಸೆ ಹಿಟ್ಟಿನ ಪ್ರಾಬ್ಲಮ್ಮು ಅಥವಾ ಒಂದು ಹೆಂಚಿನ ಪ್ರಾಬ್ಲಮ್ಮು, ಸ್ವಲ್ಪ ದೋಸೆ ಫಾಲ್ಟ್ ಆಯಿತು ಈ ಸಲ. ಆದರೂ ಮಾಡ್ತಾ ಇರೋದು ಸೋನಾ ಮಸೂರಿ ಅಕ್ಕಿಯಿಂದ ಮಾಡ್ತಾ ಇರೋದು. ಅವಾಗಲೇ ನನ್ನ ಮಗಳು ಮುಖ ನೋಡಂಗೆ ಇಲ್ಲ. ದೋಸೆ ಅಂದ ತಕ್ಷಣ ಅವಳು ಸುಮ್ಮನೆ ಸಪ್ಪು ಗೋಳಾಡೋದೊಂದು ಕಮ್ಮಿ ಇತ್ತು, ಆ ಥರ ಇದ್ಲು. ನಮ್ಮನೆ ಬೇರೆ ಇವಾಗ ದೋಸೆ ಬೇರೆ ಮಾಡ್ತಾ ಇದೀವ, ಅವಳಿಗೆ ಆಗ್ತಾ ಇಲ್ಲ. ದೋಸೆ ಸಾಂಬಾರ್ ಚಟ್ನಿ
ದೋಸೆ ಬೇರೆ ಮಾಡ್ತಾ ಇದ್ದೀನ, ಅವಳಿಗೆ ಆಗ್ತಾ ಇಲ್ಲ. ಅವಳಿಗೆ ಬರೀ ರೈಸ್ ಐಟಮ್ಸ್ ಏನಾದರೂ ಬರೀ ಬಿರಿಯಾನಿ ಅಥವಾ ಚಿತ್ರಾನ್ನ, ಪಲಾವು. ಚಿತ್ರಾನ್ನ ಕೇಳೋದಿಲ್ಲ ಇವಾಗ, ಪಲಾವು, ಎಗ್ ರೈಸು, ಟೊಮೆಟೊ ಬಾತ್ ಈ ಥರದಾಗೆ ಸುಮ್ಮನೆ ಇರೋಳು. ದೋಸೆ ಬೇರೆ ಮಾಡ್ತಾ ಇದ್ದೀನ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ನೀನು ಕಿತ್ತೋದ ಅಡುಗೆನ ಯಾರು ನೋಡಿ ಕಲ್ತ್ಕೋಬೇಕಾಗಿಲ್ಲ ಅಂತ. ಕಿತ್ತೋದ ಅಡುಗೆ ಆಗಿದ್ರೆ ನೋಡೋದು ಬೇಡ, ಗೊತ್ತಿಲ್ದಿರೋರು ಮಸ್ತಾಗಿದ್ದಾರೆ, ಉಟ್ಕೊಂತಾನೆ ಇರ್ತಾರೆ. ಡೈಲಿನೂ ಜನನ ಆಗುತ್ತೆ, ಡೈಲಿನೂ ಮರಣ ಆಗುತ್ತೆ. ಅದ್ರಲ್ಲಿ ಉಟ್ಕೊಂಡ್ರವರು ಗೊತ್ತಿಲ್ದಿರೋರು ನೋಡಿ ಕಲ್ತ್ಕೊಂತಾರೆ. ನೋಡಿ ಕಮೆಂಟ್ ಹಾಕಿದಾರಲ್ಲ, ನೀನು ನೋಡಿ ಕಿತ್ತೋದ ಅಡುಗೆನ ಯಾರು ನೋಡಿ ಕಲ್ತ್ಕೋಬೇಕಾಗಲ್ಲ, ಯಾರು ಸೀಮೆಗಿಲಿದ್ದು ಮಾಡದೇ ಇರೋದೇನು ಅಡುಗೆ ನೀವೇನು ಮಾಡ್ತಾ ಇಲ್ಲ ಅಂತ ಹಾಕಿದಲ್ಲ. ಅವ್ರು ನೋಡೋದು ಬೇಡ ಅಂತವ್ರು, ಗೊತ್ತಿದ್ದವ್ರು ಪ್ರವೀಣ್ರಲ್ವಾ, ಅವ್ರು ಯಾಕೆ ವಿಡಿಯೋ ಮೊಬೈಲು ಅಂತೇಳಿ ನೋಡ್ಬೇಕು, ಅವ್ರು ಪ್ರವೀಣ್ರಲ್ವಾ. ಅಷ್ಟೊಂದಿತ್ತು ಅಂತಂದ್ರೆ ಅವರು ನೋಡೋದೇ ಬೇಡ, ಮೊಬೈಲೆಲ್ಲ ಕುಟ್ಟಾಕೊಂಡು ಕುತ್ಕೊಳ್ಳಿ, ಮೊಬೈಲೇ ಇಟ್ಕೊಳ್ಳೋದು ಬೇಡ ಅಂತವ್ರು. ಕಿತ್ತೋದ ಅಡುಗೆನ ಯಾಕೆ ನೋಡ್ಬೇಕು, ಮೊಬೈಲ್ ಯಾಕೆ ಇಟ್ಕೊಳ್ತೀರಾ? ಬರೋವೆಲ್ಲ ಕಿತ್ತೋದವೆ, ಎಲ್ಲರೂ ತೋರ್ಸೋದೇನು ಸ್ಪೆಷಲ್ ಆಗಿ ಏನ್ ತೋರ್ಸಕ್, ಅದು ಕಲ್ಲು ಮಣ್ಣಾಗಿ ಬೇಯಿಸ್ಬೇಕು ಅಷ್ಟೇನೆ. ಅಲ್ಲ, ಸ್ಪೆಷಲ್ ಆಗಿ ಏನ್ ಬೇಯಿಸಕ್ಕಾಗುತ್ತೆ? ಮೊಟ್ಟೆನ ಅಥವಾ ಮೊಟ್ಟೆದೇನೋ ಪಲ್ಯ ಮಾಡ್ತಾರೆ, ಮೊಟ್ಟೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕಾಗುತ್ತಾ? ಏನೋ ಸ್ಪೆಷಲ್ ಆಗಿ ತೋರಿಸೋ, ಏನ್ ಸ್ಪೆಷಲ್ ಆಗಿ ತೋರಿಸ್ತಾರೆ? ಎಲ್ಲ ಒಟ್ಟಿಗೆ ತಿನ್ನೋ ಅನ್ನನೇ ಸ್ವಲ್ಪ ಏನೋ ವೆರೈಟಿಯಾಗಿ ಮಾಡಿರ್ತೀವಿ, ನಮ್ಮನೇಲಿ ಹೀಗೆ ಮಾಡಿರ್ತೀವಿ, ನಮ್ಮನೇಲಿ ಇದಿತ್ತು ಇದಿರ್ಲಿಲ್ಲ, ಏನೋ ತೋರಿಸ್ತೀವಿ ಸ್ಪೆಷಲ್. ನಮಗೂ ಬೇಜಾರ ಹೋಗುತ್ತೆ. ನಾವು ಕೂಡ ಫ್ಯಾಷನ್ಗೋಸ್ಕರ ಅಥವಾ ಟೈಮ್ ಪಾಸಿಗೋಸ್ಕರ ಒಂದು ಬ್ಲಾಗ್ ಮಾಡ್ತೀವಿ. ಅದಕ್ಕೆ ನೀನ್ ಕಿತ್ತೋದ ಅಡುಗೆ ಅಂತಂದ್ರೆ ಬೇಡ. ಕಿತ್ತೋದ ಅಡುಗೆ ಆಗಿದ್ರೆ ನೋಡದೆ ಬೇಡ. ನಮ್ ಕಿತ್ತೋದ ಅಡುಗೆ ನೋಡಿ ಕಲ್ತ್ಕೊಳ್ಬೇಕು, ನೀನ್ ನೋಡ್ ಮಾಡ್ಲೇಬೇಕು, ಮಸ್ಟ್ ಅಂಡ್ ಶುಡ್ ಅಂತ ನಾವೇ ಏನ್ ಹೇಳಿಲ್ವಲ್ಲ, ನಾವೇನು ಟೈಟಲ್ ಹಾಕಿಲ್ವಲ್ಲ, ನೀವು ನೋಡ್ ಮಾಡ್ಲೇಬೇಕು ಅಂತ. ಬೇಕಾದ್ರೂ ಮಾಡ್ಕೊಂತಾರೆ, ಬೇಕಾದ್ರೂ ನೋಡ್ತಾರೆ. ನಾನು ಡೈಲಿ ಹೇಳೋದು ಅದು. ನನಗೆ ಯಾಕಷ್ಟು ಟೆನ್ಷನ್ ಆಗಿ ತಗೊಂಡು ಅದಕ್ಕೊಂದು ಒಂದು ಟೈಮ್ ತಗೊಂಡು ಕಮೆಂಟ್ ಹಾಕ್ತಿರೋ ಗೊತ್ತಿಲ್ಲ ನನಗೆ. ಕೆಲವು ಜನ ಇರ್ತಾರೆ, ಎಷ್ಟೇ ಹೇಳಿದ್ರು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾನೆ ಇರ್ತಾರೆ. ನಾನು ಅದಕ್ಕೆಲ್ಲ ಯಾವುದೋ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂತಂದರೆ ಅಂಥವೆಲ್ಲ ಕಾಮನು. ಬೇರೆಯವ್ರ ಅಕೌಂಟಲ್ಲಿ ಬೇರೆಯವ್ರು ಕೂಡ ನಾನು ಕೂಡ ಚೆಕ್ ಮಾಡಿದ್ರೆ ನೋಡೋದಕ್ಕೆ ಕಣ್ಣಿಂದ ನೋಡೋದಕ್ಕಾಗೋದಿಲ್ಲ. ಆ ಥರ ವರ್ಡ್ಗಳನ್ನ ಯೂಸ್ ಮಾಡಿರ್ತಾರೆ. ಅಂಥವ್ರಿಗೆ ಏನೂ ಹೇಳೋದಕ್ಕಾಗೋದಿಲ್ಲ. ನಮ್ದೇನಿದೆ ಕೆಲಸ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಪಾಡಿಗೆ ನಾವು ಇರೋದು ಬೆಟರು ಅಂತ ಅನಿಸುತ್ತೆ. ಕಷ್ಟಕ್ಕೆ ಸಹಾಯ ಮಾಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಇಂಥ ಮಾತಾಡ್ರಿ ಅಂದರೆ ಫಸ್ಟ್ ಇರ್ತಾರೆ. ನಮ್ಮ ಒಂದು ಜನಗಳೇ ಇಷ್ಟು ಅಂತ ಅನಿಸುತ್ತೆ. ಅವ್ರಿಗೇನು ಹೇಳೋದಕ್ಕಾಗಲ್ಲ. ಅರ್ಥ ಮಾಡ್ಕೊಂಡ್ರೆ ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿ ಹೊಂದಾಣಿಕೆಲಿರ್ತಾರೆ. ಆ ಥರ ಇರೋ ಅಂಥ ಜನಗಳೇ ಬೇರೆ. ಇಲ್ಲೆಲ್ಲ ಬರೀ ಬೆಳೆಯರಿಗೆ ಕಲ್ಲಾಕರೇ ಇರೋದು. ಇದು ಬಂದು ಹೊಸದು ಮೀಶೋದಲ್ಲಿ ತಗೊಂಡಲ್ಲ, ಅದರಲ್ಲಿ ಯಾವುದೋ ಒಂದು ಸೆಟ್ಟಲ್ಲಿ ಬಂದಿದ್ದು ಪ್ಯಾನ್ಗಳೆಲ್ಲ ತಗೊಂಡಲ್ವಾ, ಒಂದು 5-4 ಮೇಲೇ ಬಂತು. ಆ ಪ್ಯಾನಲ್ಲಿ ಬಂದಿದ್ದಂಥ ಒಂದು ಇದು ಒಂದು ಕೂಡ ಬಂತದ ಜೊತೆಗಿತ್ತು. ಇದು ಫಸ್ಟ್ ಟೈಮ್ ನಾನು ದೋಸೆ ಮಾಡ್ತಿದ್ದು. ನೋಡೋಣ ಹೇಗೆ ಬರುತ್ತೆ ನೋಡೋಣ. ಇದಕ್ಕೆಲ್ಲ ಇದು ಹಾಕಿಲ್ಲ, ಇದೆ ಬಟ್ ಅದನ್ನು ಫಿಟ್ ಮಾಡಿಲ್ಲ. ಹಾಗೆ ಮಾಡೋದು. ಈ ಎಲ್ಲ ಒಂದು ಪ್ಯಾನ್ಗಳು ತಗೊಂಡಲ್ವಾ, ಅದ್ರ ಜೊತೆಗೆ ಬಂದಿದ್ದಂಥದ್ದು ತವಾ. ಸ್ವಿಚ್ ತಗೊಂಡ್ರೆ ಆಗ್ತದೆ. ಫ್ರೆಂಡ್ಸ್, ಕರೆಂಟ್ ಹೋಗ್ಬಿಡ್ತು ನೋಡಿ, ಬ್ಲಿಂಕ್ ಬೇರೆ ಆಗ್ತಾ ಇದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಣ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೆ, ಈ ಥರ ಆಗೋಯ್ತು. ಏನು ಅಂತಂದರೆ ಕರೆಂಟ್ ಹೋಗ್ಬಿಡ್ತು. ಪಲ್ಯ ಮಾಡೋದನ್ನ ಶೇರ್ ಮಾಡ್ಕೋಬೇಕು ಅಂತಿದ್ದೆ, ಮಸಾಲೆ ದೋಸೆ ಮಾಡೋದಕ್ಕೆ ಶೇರ್ ಮಾಡ್ಕೋಬೇಕು ಅಂತಿದ್ದೆ. ಫ್ಯಾನ್ ಹಾಕಿರೋ ಅಷ್ಟೇ ಬಂದರೆ ಹೇಳು. ಆಯ್ತಾ, ಈ ಥರ ಕತ್ಲು ಇದೆ ಫ್ರೆಂಡ್ಸ್, ಏನು ಮಾಡಲಿ. ಮಸಾಲೆ ದೋಸೆ ಥರನೇ ಮಾಡಬೇಕು ಅಂತ ಹೋದೆ, ಬಟ್ ಹೆಂಚಿನ ಪ್ರಾಬ್ಲಮ್ಮು. ಹೆಂಚು ಒಳ್ಳೇದಿತ್ತು ಅಂದರೆ ನೀಟಾಗಿ ಚೆನ್ನಾಗಿ ಬರ್ತಾಯಿತ್ತು. ಅದ್ರ ಕೋಟಿಂಗೇ ಬೇರೆ ಇರುತ್ತಲ್ವ ಮಸಾಲೆ ದೋಸೆದು, ಅದೇ ಥರ ಬರ್ತಿತ್ತು. ಹೆಂಚಿಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಕರೆಂಟ್ ಹೋದ ಕಾರಣ ದಯವಿಟ್ಟು ಕ್ಷಮಿಸಿ. ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಮೊಟ್ಟೆ ಪಲ್ಯ ಅದನ್ನು ಹಂಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಕತ್ಲಿದೆ. ಇವಾಗ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟಿದ್ದೀನಿ ಒಂದು ಚಿಕ್ಕದು. ಇವಾಗ ಅದಕ್ಕೆ ಒಂದು 2 ಸ್ಪೂನ್ ಅಥವಾ 3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆಯಿಲ್ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಓಕೆನಾ? ನೀವು ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಯಾಕಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮೊಟ್ಟೆ ಪಲ್ಯ ಅಥವಾ ಎಗ್ ರೈಸ್ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಕಡಲೆಬೇಳೆ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಮೊಟ್ಟೆ ಪಲ್ಯಗೂ ಕೂಡ ಈ ಕಡಲೆಬೇಳೆ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ ಎಣ್ಣೆ ಕಾದಿದೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು ಫ್ರೆಂಡ್ಸ್. ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಇವಾಗ ನಾನು ಇವತ್ತು ಕರಿಬೇವು ಹಾಕ್ತಾ ಇದ್ದೀನಿ. ಹಾಗೆ ಹಸಿದೆ ಹಾಕ್ತಾ ಇದ್ದೀನಿ. ಸರಿ, ಈರುಳ್ಳಿ
ಈರುಳ್ಳಿ ಹಾಕ್ತಿದ್ದೀನಿ ಫ್ರೆಂಡ್ಸ್. ಹಸಿರುಗಾಯಿ ಮರ್ಬಿಟ್ಟಿದೆ, ತಗೊಂಬರ್ತೀನಿ ಫ್ರೆಂಡ್ಸ್. ಒಂದೇ ಒಂದು ಹಸಿರುಗಾಯಿನ ಶಾಸ್ತ್ರಕ್ಕೆ ಹಾಕ್ತಾರೆ ಅಂತದ್ದು, ಇದಕ್ಕೆ ನಮ್ಗೆ ಇಷ್ಟವೇ ಇಲ್ಲ, ಹಾಕಲೇಬೇಕು ಅಂತ ಏನಿಲ್ಲ. ಒಂದೇ ಒಂದನ್ನ 2 ಹೋಳು ಮಾಡಿ ಹಾಕ್ತಾ ಇದ್ದೀನಿ, ನೋಡ್ಬೋದು. ಇವಾಗ ಇದು ಚೆನ್ನಾಗಿ ಫ್ರೈ ಮಾಡುವ. ಸ್ವಲ್ಪ ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ. ಈ ಒಂದು ಏನು ಈರುಳ್ಳಿ ಎಲ್ಲ ಬೇಯಿ ಅಂತೇಳಿ ನಾನು ಮತ್ತೆ ಮೊಟ್ಟೆನ ಆ್ಯಡ್ ಮಾಡ್ತೀನಲ್ವ, ಅವಾಗ ಮತ್ತೆ ಸ್ವಲ್ಪ ಹಾಕ್ತೀನಿ. ಇದು ನಾನು ಇತ್ತೀಚೆಗೆ ಆ್ಯಡ್ ಮಾಡ್ಕೊಳ್ಳೋಂಥ ಒಂದು ಸ್ಟೆಪ್ ಅಥವಾ ಏನಂತಾರೆ, ಇತ್ತೀಚೆಗೆ ಈ ಒಂದು ರೀತಿಯಲ್ಲಿ ನಾನು ವಿಧದಲ್ಲಿ ಮಾಡ್ತಾ ಇರೋದು. ಫ್ರೆಂಡ್ಸ್, ಇದು ಚೆನ್ನಾಗಿ ಬೇಯ್ತಾ ಇರಲಿ ಸ್ವಲ್ಪ ಹೊತ್ತು. ಅಲ್ಲಿವರೆಗೂ ಬನ್ನಿ ಹಿಟ್ಟು ಏನಾಗಿದೆ ನೋಡುವ. ಹಿಟ್ಟು ಏನು ಗತಿ ಆಗಿದೆ ಮಾಡಿಕೊಟ್ಟೆ, ನೋಡ್ಬೋದು ಯಾವ ಥರ ಆಗಿದೆ, ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಫರ್ಮೆಂಟ್ ಆಗಿದೆ ಫ್ರೆಂಡ್ಸ್. ಇವಾಗ ಹಿಟ್ಟು ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ಇದಾಗಿದೆ, ಇದಕ್ಕೆ ಮೊಟ್ಟೆ ಹಾಕೋಣ. ಫಸ್ಟ್ ಅದಕ್ಕೂ ಮುಂಚೆ ಕೊತ್ತಂಬರಿ ಹಾಕ್ತೀನಿ. ಇವಾಗ ಈ ಮೊಟ್ಟೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಆಯ್ತಾ. ಈ ಒಂದು ತವಾದಲ್ಲಿ ಇದೇ ಫಸ್ಟ್ ಟೈಮ್ ಮಾಡ್ತಿರೋಂಥದ್ದು. ಈ ಒಂದು ತವದಲ್ಲಿ ಇದೇ ಫಸ್ಟ್ ಟೈಮ್ ಮಾಡ್ತಿರೋ ದೋಸೆ. ನೋಡೋಣ ಹೇಗೆ ಬರುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಇದೆಲ್ಲ ನೀಸು ವಾಸನೆ ಹೋಗ್ಬೇಕು ಅಂದರೆ ಚೆನ್ನಾಗಿ ಫ್ರೈ ಮಾಡಬೇಕು, ಬೇಗ ಇಳಿಸ್ಬಾರ್ದು ಮೊಟ್ಟೆ. ಇಲ್ಲಾಂದರೆ ನೀಸು ವಾಸನೆ ಬಂತು ಅಂದರೆ ಒಂದು ಚೂರು ತಿನ್ನೋದಕ್ಕಾಗಲ್ಲ ಫ್ರೆಂಡ್ಸ್, ಆ ಥರ ಆಗ್ಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ 1-2 ಡ್ರಾಪ್ ನಿಂಬೆ ಹುಳಿ ಹಾಕಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಫ್ರೆಂಡ್ಸ್. ಆಗಲೇ ಬರೀ ಈರುಳ್ಳಿಗೆ ಅಷ್ಟೇ ಆಗೋಷ್ಟು, ಈರುಳ್ಳಿ, ಹಸಿರುಗಾಯಿ, ಕೊತ್ತಂಬರಿಗೆ ಆಗೋಷ್ಟು ಅಷ್ಟೇ ಹಾಕಿದ್ದಲ್ವ. ಇವಾಗ ಸ್ವಲ್ಪ ಆ್ಯಡ್ ಮಾಡ್ತೀನಿ ಮೊಟ್ಟೆ ಉಪ್ಪಿ. ಹಾಗೆ ಸ್ವಲ್ಪ ನಿಂಬೆ ಹುಳಿನೂ ಬೇಕಾಗುತ್ತೆ. ಹಾಗೆ ನೀಸು ವಾಸನೆ ಖಂಡಿತ ಬರಲ್ಲ. ಓ ಮೈ ಗಾಡ್, ಕರೆಂಟ್ ಬಂತು. ಹಾ, ಬೇಡ ಫ್ರೆಂಡ್ಸ್. ಇದು ಇವಾಗ ಆಗಿದೆ. ನಾನು ಇವಾಗ ಈ ಒಂದು ಪ್ಯಾನ್ ಆ ಕಡೆಗೆ ಇಟ್ಟು ಆ ಒಂದು ಪ್ಯಾನ್ ಈ ಕಡೆಗೆ ಇಡ್ತೀನಿ, ಯಾಕಂದ್ರೆ ಈಸಿ ಆಗುತ್ತೆ ಹಾಕ್ಲಿಕ್ಕೆ. ಈ ಪ್ಯಾನಲ್ಲಿ ನಾನು ಟ್ರೈ ಮಾಡಿದೆ ದೋಸೆ, 1-2 ಸರಿಗೆ ಬರಲೇ ಇಲ್ಲ, ದೋಸೆ ಎದ್ದಳ್ಳಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಮತ್ತೆ ಪ್ಯಾನ್ನ ಚೇಂಜ್ ಮಾಡಿ ರೊಟ್ಟಿ ಸುಡೋದಿತ್ತಲ್ಲ ಅದನ್ನ ಇಟ್ಬಿಟ್ಟು ಇದರಲ್ಲಿ ಮಾಡ್ತಾ ಇರೋವಂಥದ್ದು ದೋಸೆ. ಇದರಲ್ಲಿ ಚೆನ್ನಾಗಿ ಬಂದು ಪರವಾಗಿಲ್ಲ. ದೋಸೆ ತವ ಬೇರೆ ತೊಗೋಬೇಕು. ಇವೆರಡಕ್ಕಿಂತ ಬೇರೆ ಸಿಗುತ್ತಲ್ವ ಇನ್ನೊಂದು, ಆ ಥರ ನಾನ್ ಸ್ಟಿಕ್ ತವ ಸಿಗುತ್ತಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಅಂತೂ ಇಂತೂ ರೆಡಿ ಆಯಿತು. ದೋಸೆ ತುಂಬಾ ಟ್ರಬಲ್ ಕೊಡ್ತು. ಬೇರೆ ಹೆಂಚನ್ನ ಚೇಂಜ್ ಮಾಡಿದ್ಮೇಲೆ ಈ ಥರ ದೋಸೆ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ದೋಸೆ ಹಾಗೆ ಮೊಟ್ಟೆ ಪಲ್ಯ ಇವತ್ತಿನ ಒಂದು ತಿಂಡಿ ಬ್ರೇಕ್ಫಾಸ್ಟ್ ಅಂತೂ ಆಯಿತು. ತುಂಬಾ ಸ್ವಲ್ಪ ಬೇಗ ಆಯಿತು ಅಂತಲೇ ಹೇಳ್ಬೋದು. 11:30 ಆಗಿತ್ತು. ಇಷ್ಟು ಕಷ್ಟಪಟ್ಟು ಮಾಡಿದ್ರು ಕೂಡ ಬೇಗನೆ ಆಗಿತ್ತು. ಬನ್ನಿ ಇದನ್ನ ಆಶು ಕೊಟ್ಬರೋಣ. ಓಕೆನಾ, ತಿಂದು ಟೇಸ್ಟ್ ನೋಡಿ ಹೇಗಿದೆ ಅಂತ. ನನ್ನ ಮಗಳು ಏನು ಮಾಡ್ತಿದ್ದಾಳೆ ಬನ್ನಿ ನೋಡೋಣ. ಯಾವ ಒಂದು ಮೊಬೈಲಲ್ಲಿ ಯಾವ ಬ್ಲಾಗ್ ನೋಡ್ತಿದ್ದಾಳೆ ಅಂತ ತೋರಿಸ್ತೀನಿ. ಪರ್ಟಿಕ್ಯುಲರ್ ತೋರ್ಸೋಕ್ಕಾಗಲ್ಲ. ಇವಳು ನನ್ನ ಮಗಳು ಒಬ್ರದ್ದು ಕಂಟಿನ್ಯೂಸ್ ಆಗಿ ಒಬ್ರದ್ದು ಬ್ಲಾಗ್ ನೋಡ್ತಾಳೆ. ತುಂಬ ಇಷ್ಟಪಟ್ಟು ನೋಡ್ತಾಳೆ.
ಮ್ಯೂಟ್ ಮಾಡೋದಿನ ತುಂಬಾನೇ ಇಷ್ಟ. ಅವರು ಒಂದು ವಿಡಿಯೋ, ಅವರ ಒಂದು ಬ್ಲಾಗು, ಅವ್ರ ಅಮ್ಮ ಅಪ್ಪ, ಅವರು ಒಂದು ಆಟ ಪಾಠ ಅದೆಲ್ಲ ಅವಳಿಗೆ ಇಷ್ಟ, ತುಂಬಾ ಇಷ್ಟಪಡ್ತಾಳೆ. ಆ ಒಂದು ಬ್ಲಾಗರು ಅವರು ನೆನ್ನೆ ಹಾಕಿದಾರಲ್ಲ ವಿಡಿಯೋ, ನೆನ್ನೆ ಅವರು ವಿಡಿಯೋ ಹಾಕಿದ್ದಾರೆ. ನಾನು ಇನ್ನು ಮುಂದೆ ನಾನು ವಿಡಿಯೋನೇ ಮಾಡಲ್ಲ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ. ಅದು ಯಾಕೆ ಏನಂತಾನು ಕ್ಲಾರಿಟಿ ಕೊಟ್ಟಿದ್ರೆ, ಬಟ್ ಡೀಟೇಲ್ ಆಗೆಲ್ಲ ಅವ್ರ ಪರ್ಸನಲ್ ಏನಿದೆಯೋ ಏನೋ ಗೊತ್ತಿಲ್ಲ, ಅದೆಲ್ಲ ಅವ್ರು ಹೇಳಿಲ್ಲ. ಅದಕ್ಕೆ ಇವಳು ಬೇಜಾರು, ಅವಳಿಗೆ ಡೈಲಿ ಹಾಕಿದ್ದೆಲ್ಲ ಪ್ರತಿಯೊಂದು ನೋಡೋಳು. ತುಂಬ ದುಬೈಗೆಲ್ಲ ಹೋಗ್ಬಿಟ್ಟು ಅವರು ವಿಡಿಯೋಸ್ ಎಲ್ಲ ಮಾಡಿ ಬೇರೆ ಬೇರೆ ಒಂದು ದೇಶಕ್ಕೆಲ್ಲ ಹೋಗಿ ಚೆನ್ನಾಗಿ ಎಲ್ಲ ಅಲ್ಲೇ ಒಂದು ಕಲ್ಚರ್, ಅಲ್ಲೇ ಒಂದು ರೀತಿ ನೀತಿ ಎಲ್ಲ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ಹೌದಲ್ವಾ? ಅವರ ಒಂದು ಕೆಪಾಸಿಟಿಗೆ ಅವರು ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ ಚೆನ್ನಾಗಿ ವ್ಲಾಗ್ ಮಾಡ್ತಾ ಇದ್ರು. ಯಾಕೋ ಇದ್ದಕ್ಕಿದ್ದಂಗೆ ತುಂಬಾನೇ ಆಕ್ಟಿವ್ ಇರೋಂಥ, ತುಂಬಾನೇ ಜೋಶಾಗಿರೋಂಥವ್ರು ಯಾಕೋ ಸ್ವಲ್ಪ ಡ್ರಾಪ್ ಮಾಡ್ತೀನಿ, ನನಗೆ ಆಗೋದೇ ಇಲ್ಲ, ನಾನು ವೀಡಿಯೋಸೇ ಮಾಡೋದಿಲ್ಲ ಅಂತೇಳಿ ಹೇಳಿದಾಗ ಇವಳು ನನ್ನ ಮಗಳಿಗೆ ಬೇಜಾರಾಗಿ ಪಾಪ ಹಳೇ ವ್ಲಾಗ್ಸ್ನೆಲ್ಲ ಹಾಕೊಂಡು ಮಿಲ್ಕ್ ಹಾಕ್ತಾ ಇದ್ಲು. ಅವಳು ಯಾವಾಗ ಊಟ ಮಾಡುವಾಗ ನೀವು ನೋಡ್ಬೋದು, ಅವಳು ಯಾವಾಗಲೂ ಊಟ ಮಾಡುವಾಗ ಯಾವ್ದಾದ್ರು ಒಂದು ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತಾಳೆ ಅವರ ವ್ಲಾಗ್, ಪ್ರತಿಯೊಂದು ಆ ವ್ಲಾಗ್ನ ಹಾಕೊಂಡು ನೋಡ್ತಾ ಇಲ್ಲ. ನಾನು ಅವ್ರ ಹೆಸರೇನು ಹೇಳೋದು ಬೇಡ ಅಂತ ಅನ್ಕೊಂತೀನಿ. ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ರೀಚ್ ಆಗಿದ್ದಾರೆ ಅವರು. ಅವ್ರ ಹೆಸರು ನಾನು ಹೇಳಿದ್ರೆ ಅವ್ರೇನು ಪಾಪ್ಯುಲರ್ ಆಗ್ತಾರೆ, ಆಗಲ್ಲ ಅಂತಲ್ಲ, ಬಟ್ ಆಲ್ರೆಡಿ ಅವರೆಲ್ಲ ತುಂಬಾನೇ ಫೇಮಸ್ ಆಗಿದ್ದಾರೆ. ಅವರು ವಿಡಿಯೋ ಹಾಕೋದಿಲ್ಲ ಅಂದ್ರೆ ಅವಾಗಿಂದ ಅವಳಿಗೆ ತುಂಬಾನೇ ಸ್ವಲ್ಪ ಬೇಜಾರಾಗ್ಬಿಟ್ಲು ನನ್ನ ಮಗಳು. ಅದಕ್ಕೆ ಅದೊಂದು ವಿಡಿಯೋನ ಹಾಕೊಂಡು, ಹಳೆ ವಿಡಿಯೋಸ್ನೆಲ್ಲ ಹಾಕೊಂಡು ಊಟ ಮಾಡ್ತಾ ಇದ್ರು. ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅವರ ಅಮ್ಮ ಅಪ್ಪ ತಮ್ಮ ಮತ್ತೆ ವ್ಲಾಗರು ಅವರು ಕೂಡ ತುಂಬಾನೇ ಚೆನ್ನಾಗಿ ಅವರು ಒಂದು ಜೋಶ್ ಆಕ್ಟಿವಿಟಿ ಚೆನ್ನಾಗಿ ವ್ಲಾಗ್ ಮಾಡ್ತಾರಲ್ಲ. ಅವಳಿಗೆ ಜನ ಜಂಗುಳಿಯಲ್ಲಿ ಇರೋಂಥದ್ದು ತುಂಬಿದ ಕುಟುಂಬ ಅಂದರೆ ನನ್ನ ಮಗಳಿಗೆ ಇಷ್ಟ ಅಲ್ವಾ, ಹಾಗಾಗಿ ನೋಡ್ತಾ ಇದ್ಲು. ಅವ್ರು ಇನ್ನು ಮುಂದೆ ವ್ಲಾಗೇ ಹಾಕಲ್ಲ ಅಂದ್ರೆ ತುಂಬ ಬೇಜಾರಾಗ್ಬಿಟ್ಟಿದ್ದಾಳೆ ಅವಳು. ಹೌದಾ? ಆರ್ ಯು ಸ್ಯಾಡ್? ನೆಕ್ಸ್ಟ್ ಆಗ್ತೀನಿ ಅಂತ ಹೇಳೋದಲ್ಲ, ಹಾಕ್ತಾರಂತೆ, ನೆಕ್ಸ್ಟ್ ಆಗ್ತಾರಂತೆ. ಈಗ ಸದ್ಯಕ್ಕೆ ಐ ಆಮ್ ಕಮಿಂಗ್ ಬ್ಯಾಕ್ ಅಂತ ಹೇಳಿದ್ರಾ? ಓಕೆ ಫ್ರೆಂಡ್ಸ್, ನಾನು ಇವಾಗ ತಿಂಡಿ ತಿಂತಾ ಇದ್ದೀನಿ. ದೋಸೆ ಎಲ್ಲ ಹಾಕಿದ್ದಾಯಿತು. ಇವಾಗ ತಿಂಡಿ ತಿನ್ನುವಂಥ ಸಮಯ ಬಂದಿದೆ, ತಿಂಡಿ ತಿನ್ನುವ ಸಮಯ. ಏನು ದೋಸೆ ಮೊಟ್ಟೆ ಪಲ್ಯ ಹೇಗಿದೆ ನೋಡುವ, ಟೇಸ್ಟ್ ತೊಗೊಳ್ಳಿ, ನೀವು ತಿನ್ನಿ. ಸೂಪರ್. ತಿಂದ್ಬಿಟ್ಟು ಸಿಗ್ತೀನಿ, ಓಕೆನಾ? ಬಾಯ್. ಇದು ಬಂದು ಆಶನ ಒಂದು ಮಲಗುವ ಜಾಗ. ಇಲ್ಲಿ ಊಟ ಮಾಡಿದ್ರೆ ಅವಳು ಸಹಿಸೋದಿಲ್ಲ ಫ್ರೆಂಡ್ಸ್, ಬೇಜಾರ ಮಾಡ್ಕೊತಾಳೆ. ಸುಮ್ಮನೆ ಕೂತಿದ್ದಾಳೆ ತಲೆ ಓಡಿಸ್ಕೊಂಡು. ಮುಂದೆ ಯಾರು ಹೇಳ್ತಾಳೆ? ಹೌದಾ? ಬನ್ನಿ ಫ್ರೆಂಡ್ಸ್, ಊಟ ಮಾಡೋ ಟೈಮ್ ಆಗಿದೆ. ಸುಮಾರು 12:30 ಆಗಿದೆಯಾ? 12:30 11:30 ಅಷ್ಟೇನಾ? 11:30 ಅಷ್ಟೇ. ಇವತ್ತಿನ ಒಂದು ವಿಡಿಯೋ ಇಷ್ಟೇನೆ. ನೋಡಿದ್ರಲ್ವಾ, ನಾನು ದೋಸೆ ಮಾಡಿದೆ. ಅದರಲ್ಲೂ ಸೋನಾ ಮಸೂರಿ ಅಕ್ಕಿನ ಹಾಕಿ ಮಾಡಿದಂಥ ದೋಸೆ ಸುಮಾರು ಪರವಾಗಿಲ್ಲ, ಟೇಸ್ಟ್ ವೈಸ್ ಹಂಗೆ ಇತ್ತು. ಸೊಸೈಟಿಗೆ ಹಾಕಿ ಹೇಗೆ ಮಾಡ್ತೀವೋ, ಹೇಗಿರುತ್ತೋ ಟೇಸ್ಟು ಹಾಗೇನೆ ಇತ್ತು, ಏನು ಅಂತ ವ್ಯತ್ಯಾಸ ಏನಿರಲಿಲ್ಲ. ಬಟ್ ಆದರೆ ತವಾದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು. ತವಾ ಯಾಕೋ ಅದು ಪ್ಯಾನ್ಸ್ ಬಂದಿತ್ತಲ್ಲ, ಒಂದು 800 ಚಿಲ್ಲರೆ ಅನಿಸುತ್ತೆ ಮೋಸ್ಟ್ಲಿ. ಅದು ಸಮಥಿಂಗ್ ರೇಟ್ ನಂಗೆ ಗೊತ್ತಿಲ್ಲ ಎಷ್ಟು ಅಂತೇಳಿ ಪರ್ಫೆಕ್ಟಾಗಿ. ಒಟ್ಟು ಒಂದು 600-700 ಅಂತೂ ಮೇಲೆ ಇದೆ. ಎಲ್ಲ ಒಂದು ಥರದ ಒಂದು ದೊಡ್ಡ ಪ್ಯಾನು, ಒಂದು ಚಿಕ್ಕ ಪ್ಯಾನು, ಮತ್ತು ಇನ್ನೂ 2 ಚಿಕ್ಕ ಪ್ಯಾನು, ಅದ್ರ ಜೊತೆಗೆ ಈ ಒಂದು ತವಾನು ಕೊಟ್ಟಿದ್ರು, ಮೀಶೋದಿಂದ ಬಂದಿದ್ದಂಥದ್ದು. ಅದೇ ತವ ನೋಡಿ ನಾನು ತಗೋಬೇಕು ಅಂತ ತಗೊಂಡಿಲ್ಲ, ಬೇಕಾಗುತ್ತೆ ಏನಕ್ಕಾದ್ರೂ ಚಪಾತಿ ಸುಡಕ್ಕೆ ಇರಲಿ, ಒಂದು ಸುಮಾರು ಐಟಮ್ಸ್ ಬಂತಲ್ಲ, ನಾನು ಒಂದು ಆಸೆಗೋಸ್ಕರ ತಗೊಂಡೆ. ಬಟ್ ಅದು ದೋಸೆ ಮಾತ್ರ ನೀಟಾಗಿ ಬರಲಿಲ್ಲ. ಇನ್ನೊಂದು ತವ ಇತ್ತಲ್ಲ, ಅದರಿಂದ ಚೆನ್ನಾಗಿ ಬಂತು. ನಾನೇನೋ ಮಾಡೋದಕ್ಕೆ ಹೋಗಿ ಏನೋ ಆಯಿತು ಇವತ್ತು. ಆಮೇಲೆ ತವ 2 ಇದಾವೆ, ಬಟ್ ದೋಸೆ ಮಸಾಲೆ ದೋಸೆ ಥರ ಬರೋಂಥ ತವ ಇದ್ದಾವೆ, ಅದೆರಡು ಕೂಡ ಹಾಳಾಗಿದೆ. ಇವಾಗ ಒಂದು ಹೊಸ ತಗೋಬೇಕು. ನಾನು ಇರಲಿ ಈ ಒಂದು ಮೀಶೋದಿಂದ ತಗೊಂಡಿದ್ದೆ ಅಲ್ವಾ, ಅದರಿಂದ ಹೇಗೆ ಬರುತ್ತೆ ನೋಡೋಣ. ಚೆನ್ನಾಗಿ ಬಂದರೆ ಎಂದು ಟ್ರೈ ಮಾಡಲಿಲ್ಲ ಅಲ್ವಾ, ಟ್ರೈ ಮಾಡಲಿಲ್ಲ ಅದರಿಂದ ದೋಸೆ ಮಾಡೋಂಥದ್ದು. ಚೆನ್ನಾಗಿ ಬಂದರೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದರೆ ಹೊಸದೊಂದು ತವ ತಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ.
ಒಂದು ಅದೇ ಕಬ್ಬಣದ್ದು ಒಂದು ಇಡೀ ಇರೋವಂಥದ್ದು ಇದೆಯಲ್ವಾ, ಒಂದು ಅದೇ ರೊಟ್ಟಿ ಸುಡೋವಂಥದ್ದು, ಅದರಲ್ಲಿ ಪರವಾಗಿಲ್ಲ ಸುಮಾರು ಬಂತು. ಲಾಸ್ಟ್ ಟೈಮ್ ಹಿಂಗೆ ಆಗೋಗಿತ್ತು, ಹಾಗಾಗಿ ಅವತ್ತಿನ ನಾನು ದೋಸೆ ಮಾಡೋದೇ ಬಿಟ್ಬಿಟ್ಟಿದ್ದೆ. ಹೇಳಿದ್ದೀನಲ್ವಾ ಪ್ರೀವಿಯಸ್ ಬ್ಲಾಗಲ್ಲಿ ಕೇಳ್ಕೊಂಡಿದ್ದೀನಿ ನಾನು, ಯಾವುದಾದ್ರೂ ಒಂದು ಕೆಲಸದಿಂದ ನಾನು ಕೈ ಸುಟ್ಕೊಳ್ಳೋದ ಅಂತ ಕೆಲಸದ ನನ್ನ ಸವಾಸಕ್ಕೆ ಮತ್ತೇನು ಜನ್ದಲ್ಲೂ ನಾನು ಅದನ್ನು ತಿರುಗು ಕೂಡ ನೋಡೋದಕ್ಕೆ ಹೋಗೋದಿಲ್ಲ. ಆ ಥರ ಒಂದು ಕ್ಯಾಟಗರಿಗೆ ನಾನು ಸೇರ್ತೀನಿ. ನನಗೆ ಕೈ ಸುಟ್ಕೊಂಡೋದ್ರಿಂದ ಅನಾಹುತ ಆಯಿತು, ಅದೇನು ತೊಂದರೆ ಆಯಿತು ಅಂದರೆ ತಿರುಗು ಕೂಡ ನೋಡೋದಿಲ್ಲ. ಅದು ಹೆಂಗೆ ಮರ್ತೋಗುತ್ತೋ ನನಗೂ ಗೊತ್ತಿಲ್ಲ, ಹಾಗೆ ಮರ್ತೋಗ್ಬಿಡುತ್ತೆ. ಹಂಗಾಗಿ ಒಂದು 3 ರಿಂದ 4 ತಿಂಗಳು ನಾನು ಸತತವಾಗಿ ನಾನು ದೋಸೆನೇ ಮಾಡಿರಲಿಲ್ಲ. ಇಲ್ಲಿ ಏನು ತಿಂಡಿ ಮಾಡೋದು, ಬರೀ ರೈಸ್ ಐಟಮ್ ಮಾಡಿ ನಾನು ನನ್ನ ಮಗಳು ಸ್ವಲ್ಪ ಮಟ್ಟಿಗೆ 1 ರೌಂಡ್ 2 ರೌಂಡು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಇಲ್ಲಿ ದೋಸೆ ಇಡ್ಲಿ ಅದೆಲ್ಲ ಮಾಡಬೇಕು, ಅವಾಗ ಡಯಟು ಆದಂಗೆ ಆಗುತ್ತೆ. ಅಂದರೆ ಅಂಥ ಏನು ಫ್ಯಾಟ್ ಬರೋದಿಲ್ಲ, ಅಂಥ ಏನು ದಪ್ಪ ಆಗೋದಿಲ್ಲ ಅವೆಲ್ಲ ತಿಂದರೆ ಅಂತ ನನ್ನ ಒಂದು ಒಪಿನಿಯನು. ಗೊತ್ತಿಲ್ಲ ಅದು ಹೆಂಗೆ ಏನು ಅಂತ. ಬಟ್ ರೈಸ್ ಐಟಮ್ ಎವ್ರಿ ಟೈಮ್, ಬೆಳಿಗ್ಗೆನೂ ರೈಸ್ ಐಟಮ್, ಮಧ್ಯಾಹ್ನ ರೈಸ್ ಐಟಮ್, ಸಾಯಂಕಾಲ ರೈಸ್ ಐಟಮ್ ಅಂತಂದರೆ ಖಂಡಿತ ನಾವು ದಪ್ಪ ಹಾಗೇ ಆಗ್ತೀವಿ. ಹಂಗಾಗಿ ನಮ್ಮನೆ ರೈಸ್ ಐಟಮ್ ಬಿಟ್ಟರೆ ಇನ್ನೇನು ಮಾಡೋದಿಲ್ಲ. ಮುದ್ದೆ ಮಾಡ್ತಿದ್ವಿ, ಮುದ್ದೆ ಅಂದರೆ ಚಿಕನ್ ಸಾರು ಬಸ್ಸಾರು ಅಷ್ಟೇ. ಇಲ್ಲಾಂದರೆ ಮಿಕ್ಕಿ ಟೈಮ್ ಎಲ್ಲ ರೈಸ್ ಐಟಮ್ ಆಗಿರುತ್ತೆ ಅಂತೇಳಿ ಇವತ್ತು ದೋಸೆ ಮಾಡೋಣ ಅಂತ ಜ್ಞಾಪಿಸ್ಕೊಂಡು ಅದರಲ್ಲೂ 15-20 ದಿನದಿಂದ ದೋಸೆನೇನು ಹಾಕಬೇಕು ಅಂದ್ಕೊಳ್ಳೋದು ಸುಮ್ಮನಾಗೋದು, ದೋಸೆನೇನು ಹಾಕಬೇಕು ಅಂದ್ಕೊಳ್ಳೋದು ಸುಮ್ಮನಾಗೋದು, ಹಿಂಗೆ ಮಾಡ್ತಾಯಿದ್ದೆ. ಈ ಸಲ ದೊಡ್ಡ ಮನಸ್ಸು ಮಾಡಿ ಆಶೆಗೆ ನಾನು ದೋಸೆ ನೆನಾಗ್ತಾ ಇದ್ದೀನಿ, ನಾನು ಈ ಸಲ ದೋಸೆ ನೆನಾಗ್ದೆ ಅನ್ನೋ ಥರ ಒಂದು ದೊಡ್ಡ ಕೆಲಸ ಸಾಧಿಸ್ತಾ ಇದ್ದೀನಿ ಅನ್ನೋ ಥರ ಹೇಳ್ಕೊಂಡು ಹಾಕಮ್ಮ ದೋಸೆ ನೆನಾಕು ಅಂತ ಹೇಳಿದ್ರು ನನ್ನ ಮಗಳು. ಆ ಥರ ನಾನು ಅವಳಿಗೆ ಹೇಳಿದ್ದಂಥದ್ದು, ದೋಸೆ ನೆನಾಗ್ತಿದ್ದೀನಿ ಹಾಕ್ಲಾ ಅಂತೇಳಿ. ಅವಳು ಒಂದು ಅಂತೇಳಿ ಹಾಕಿದೆ, ಅವಳಿಗೆ ಹೇಳ್ಕೊಂಡು ಹಾಕಿದೆ. ಅದೇನೋ ಒಂದು ಕೆಲಸ ಭಯ ಪಡ್ಕೊಬಾರ್ದಲ್ಲ, ಆಗೋಯ್ತು. ಅಲ್ಲೂ ಸ್ವಲ್ಪ ಡೌಟ್ ಇತ್ತು ಹೇಗೆ ಬರ್ತಾ ಇರೋದು ದೋಸೆ ಅಂತೇಳಿ, ಅದು ಹಾಗೆ ಆಯಿತು. ಆಮೇಲೆ ನೆಕ್ಸ್ಟ್ ಸದ್ಯ ದೇವ್ರ ದಯದಿಂದ ಹೋಸಲ ಕೆಟ್ಟಂಗೆ ಫುಲ್ ದೋಸೆ ಕೆಡಲಿಲ್ಲ, ಈ ಸಲ ಚೆನ್ನಾಗಿ ಬಂತು. ಉದ್ದಿನಬೇಳೆ ಅವಲಕ್ಕಿನ ನೋಡ್ಕೊಂಡು ಹಾಕಬೇಕಾಗುತ್ತೆ ನಾವು. ಅಕ್ಕಿ ಜೊತೆಗೆ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಂದ್ರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಈ ಉದ್ದಿನಬೇಳೆ ಜಾಸ್ತಿ ಆದರೂ ಕಷ್ಟ, ಹಾಗೆ ಅವಲಕ್ಕಿ ಅಥವಾ ಅನ್ನನೂ ಜಾಸ್ತಿ ಆದರೂ ಕಷ್ಟ. ನೋಡಿಕೊಂಡು ಲಿಮಿಟಾಗಿ ಹಾಕಬೇಕಾಗುತ್ತೆ, ಇಲ್ಲ ದೋಸೆ ಕೆಟ್ಟೋಗೋ ಚಾನ್ಸ್ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇವತ್ತಿನ ಒಂದು ದೋಸೆ ಕತೆ ನೋಡಿದಲ್ವಾ, ನಮ್ಮ ಮನೆಯಲ್ಲಿ 3 ರಿಂದ 4 ತಿಂಗಳಾದ ನಂತರ ದೋಸೆನ ಭಯಪಟ್ಟು ಮಾಡಿದಂಥ ಒಂದು ದೋಸೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮಸಾಲೆ ದೋಸೆ ಮಾಡೋದಕ್ಕೆ ಹೋಗಿ ಖಾಲಿ ದೋಸೆ ಆಗೋಯ್ತು, ಏನೋ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಇತ್ತು, ಅದೇ ಒಳ್ಳೆ ಟೇಸ್ಟ್ ಇತ್ತು. ಒಳ್ಳೆ ಕಾಂಬಿನೇಷನ್ ಅಂದರೆ ಮೊಟ್ಟೆ ಪಲ್ಯ ಮಾಡಿದೆ. ನಾನು ಯಾವ ಪಲ್ಯ ಮಾಡ್ತೀನಿ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಒಂದು ಈರುಳ್ಳಿ, ಹಸಿಗೆ ಟೊಮೊಟೊ ಹಾಕಿ, ಅದಕ್ಕೆ ಇನ್ನೊಂದು ಕಡಲೆ ಹುಡಿ ಅಂತ ಬರುತ್ತಲ್ವ, ಕಡಲೆ ಹಿಟ್ಟು ಅಂದರೆ ಉರ್ಗಡ್ಲೆ ಹಿಟ್ಟಿನ ಒಂದು ಪುಡಿ ಹಾಕಿ ಯೂಸ್ ಮಾಡಿ ಒಂದು ಪಲ್ಯ ಮಾಡೋಣ ಅಂತ ಒಂದು ತಿಂಕಿತ್ತು. ಇನ್ನೊಂದು ಕಡೆಗೆ ಮೊಟ್ಟೆ ಏನಾದರೂ ಹುರಿದ್ಬಿಟ್ಟು ಮೊಟ್ಟೆ ಪಲ್ಯ ಮಾಡೋಣ ಅಂತ ಒಂದಿತ್ತು. ಇನ್ನೊಂದು ಕಡೆಗೆ ಚಟ್ನಿ ಮಾಡೋಣ ಅಂತ ಒಂದು ಕಡೆ ಇತ್ತು. ಬಟ್ ಕಾಯಿ ಇರಲಿಲ್ಲ, ಕೊಬ್ಬರಿ ಇರಲಿಲ್ಲ. ಬಟ್ ಕಡಲೆ ಬೀಜ ಹಾಕ್ಬಿಟ್ಟು ಕಡಲೆ ಬೀಜ ಹಾಕ್ಬಿಟ್ಟು ಮಾಡೋಣ ಅಂತ ಒಂದು ಕಡೆ ಇತ್ತು. 3 ಆಪ್ಷನ್ ಇದ್ವು. ಅದೆಲ್ಲ ಅಲ್ದೇನು ರಾತ್ರಿದು ಮೊಸೊಪ್ಪು ಸಾರಿತ್ತು. ಮೊಸೊಪ್ಪು ಸಾರಿಗೆ ಏನೋ ಇಷ್ಟ ಆಗಲಿಲ್ಲ, ಬಟ್ ಅದಕ್ಕೆ ಪಲ್ಯನೇ ಬೇಕು ಅಂತ ಅನಿಸ್ತು. ಹಾಗಾಗಿ ಯಾವುದಂತ ಗೊತ್ತಿರಲಿಲ್ಲ. ನಾನು ಅಡುಗೆ ಮನೆಗೆ ಹೋದಾಗಲೇ ನನಗೆ ಗೊತ್ತಾಗಿದ್ದಂಥದ್ದು ಮೊಟ್ಟೆ ಪಲ್ಯ ಮಾಡಲೇಬೇಕು, ಮೊಟ್ಟೆ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆ ಮೊಟ್ಟೆ ಪಲ್ಯ ಮಾಡಿದ್ದೀನಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೇಗೆ ಅನ್ಸುತ್ತಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಳ್ಳೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳ ಒಂದು ಚಾನಲ್ ಬಂದು ರಶ್ಮಿ ಕರಿಯಪ್ಪ ಅಂತ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕುವಂತ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.